ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಸಿರ್ಸಿಂಗಿಯಿಂದ ಬಾದಾಮಿಗೆ ಲೊಕೇಶನ್ ಹಾಕಿದ್ದು. ನಾವೀಗ ಬಾದಾಮಿ ಬನಶಂಕರಮ್ಮ ದೇವಸ್ಥಾನಕ್ಕೆ ಬಂದು, ಬನಶಂಕರಮ್ಮ ದೇವಸ್ಥಾನದ ಮುಂದಗಡೆ ಈ ರೀತಿ ಒಂದು ದೊಡ್ಡ ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ನೀರಿರಲ್ಲ, ಆದರೆ ತುಂಬ ಜನ ಇದ್ದರು. ನಾವು 14ರಿಂದ 15ನೇ ತಾರೀಕು ನಾವು ಇಲ್ಲಿ ಬಂದಿದ್ದು. 5ನೇ ತಿಂಗಳು 2026ನೇ ಇಸ್ವಿ. ತುಂಬ ರಶ್ ಇತ್ತು. ಅಮಾವಾಸ್ಯೆ ಬಂದಿತ್ತು, ತುಂಬ ರಶ್ ಇತ್ತು. ಅಲ್ಲಿ ನೋಡಿ, ಜನಸಂಖ್ಯೆ ತುಂಬ ಜನಸಂಖ್ಯೆ ಇದ್ದರು ಬನಶಂಕರಮ್ಮ ದೇವಿ ನೋಡೋಕ್ಕೆ. ನನಗೂ ಒಂದು ಪುಣ್ಯ ಬಂದಂಗೆ ಆಯಿತು. ನಾವು ಆ ದೇವಿಯ ನೋಡಬೇಕು ಅಂತ ತುಂಬ ಆತುರದಿಂದ ಇದ್ದೆ. ಬಂದು ತುಂಬ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಇನ್ನು ಮುಂದೆ ಏನೇನಿಲ್ಲ ಅಂತ ನಿಮಗೆ ತೋರಿಸ್ತೀನಿ, ಹಾಗೆ ನೋಡ್ಕೊಂಡು ಹೋಗೋಣ. ನೋಡಿ, ಇದು ಕಲ್ಯಾಣಿ ನೀರಿಲ್ಲ, ತುಂಬ ದೊಡ್ಡ ಕಲ್ಯಾಣಿ ಮಾತ್ರ ಬನಶಂಕರಮ್ಮ ದೇವಿಯ ದೇವಸ್ಥಾನ ಮುಂದೆಗಡೆ. ನೋಡಿ, ಈ ಥರ ಎಲ್ಲ ನೋಡ್ಬೋದು. ಸಖತ್ತಾಗಿದೆ ಮಾತ್ರ. ಕಲ್ಯಾಣಿ ನೀರು ತುಂಬಿದ್ರೆ ಭಾರಿ ಚೆನ್ನಾಗಿರುತ್ತೆ, ನೋಡೋಕ್ಕೆ ಒಂಥರ ಆನಂದವಾಗಿರುತ್ತೆ. ತುಂಬ ಬಿಸಿಲು, ತುಂಬ ಚೆನ್ನಾಗಿತ್ತು. ಅಲ್ಲಿ ನಾವು ನೇರಳೆಹಣ್ಣು ಅದೆಲ್ಲ ತಗೊಂಡು, ನಾವು ಅಲ್ಲಿ ದೇವಸ್ಥಾನ ಮುಂದೆಗಡೆ ನೇರಳೆಹಣ್ಣೆಲ್ಲ ಮಾರ್ತಾಯಿದ್ರು. ಇದೆಲ್ಲ ತಗೊಂಡು ಬೇಗ ರಶ್ ಆಗುತ್ತೆ ಅಂತೇಳಿ ನಾವು, ನಮ್ಮ ಮಿಸಸ್ಸು, ನನ್ನ ತಮ್ಮ, ಮಕ್ಕಳು ಮತ್ತು ಅವ್ರ ಮಿಸಸ್, ಅವ್ರ ಹೆಂಡತಿ ನಾವೆಲ್ಲ ಈಗ ದೇವಸ್ಥಾನ ನೋಡೋಕ್ಕೆ ಹೊರಟು. ನೋಡಿ, ದೇವಸ್ಥಾನ ಎಂಟ್ರೆನ್ಸಲ್ಲಿ ಇದ್ದೀವಿ ನಾವೀಗ. ನೋಡಿ, ಈ ಥರ ಇದೆ ದೇವಸ್ಥಾನ ಎಂಟ್ರೆನ್ಸು. ಈಗ ಹೋಗ್ಬೇಕು ಈಗ ಒಳಗಡೆ. ಬನ್ನಿ, ಒಳಗಡೆ ಹೋದ್ರಿ ಯಾವ ರೀತಿ ಇದೆ ದೇವಸ್ಥಾನ ಒಳಗಡೆ ಅಂತ ತೋರಿಸ್ತೀನಿ, ನೋಡೋಣ. ತುಂಬ ಚೆನ್ನಾಗಿದೆ ಮತ್ತು ದೇವಸ್ಥಾನ. ನೋಡಿ, ಈಗ ದೇವಸ್ಥಾನದ ಮುಂದಗಡೆ ನಾವು ಗೋಪುರದ ಕೆಳಗಡೆ ಹೋಗ್ತಾಯಿದ್ದೀವಿ. ಗೋಪುರದ ಕೆಳಗಡೆ ಹೋದರೆ ತುಂಬ ಅದ್ಭುತವಾಗಿದೆ. ಹಾಗೆ ಒಂದು ಅಲ್ಲಿ ಧ್ವಜಸ್ತಂಭ ಇದೆ, ನೋಡೋಕ್ಕೆ ತುಂಬ ಆನಂದವಾಗಿರುತ್ತೆ. ಅಲ್ಲೆಲ್ಲ ಕಂಚಿನಿಂದ ಒಂದು ವಿಗ್ರಹ ಎಲ್ಲ ಮಾಡಿದ್ದಾರೆ ಧ್ವಜಸ್ತಂಭದ ಕೆಳಗಡೆ. ಇದೆಲ್ಲ ನೋಡಿ ತುಂಬ ಚೆನ್ನಾಗಿದೆ. ಹಾಗೆ ಮುಂದಗಡೆ ತಿರುಗಿದರೆ 3 ದೀಪ ಕಂಬಗಳಿದೆ. ಅದು ಎಣ್ಣೆ ಮಜ್ಜನದ ದೀಪ ಕಂಬಗಳು, ತುಂಬ ಅದ್ಭುತವಾಗಿದೆ. 3 ಕಲ್ಲಿಂದ ಕಳೆದಂತಹ ಒಂದು ದೀಪ ಕಂಬಗಳು. ನೋಡಿ, ಈಗ ತೋರಿಸ್ತೀನಿ ಅದನ್ನು. ಹಾಗೆ ಗುಡಿಯೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ನಾವು ಮೇಲ್ಗಡೆ ಎಲ್ಲ ದರ್ಶನ ಮಾಡಬೇಕು. ತುಂಬ ಚೆನ್ನಾಗಿದೆ ಮಾತ್ರ. ನೋಡಿ, ದೀಪಗಳು ನೋಡಿ, ದೀಪ ಸ್ತಂಭಗಳಿವು 3 ಇದ್ದಾವೆ. ಕಲ್ಲಲ್ಲಿ ಇವೆಲ್ಲ ಮಾಡಿರೋದು ನೋಡಿ. ಈ ಥರ ಅಕ್ಕಪಕ್ಕ 3 ಇದ್ದಾವೆ, ಅಕ್ಕಪಕ್ಕ 2 ಇದ್ದಾವೆ, ಅವ್ರ ಪಕ್ಕ ಈ ಕಡೆ ಇನ್ನೊಂದಿದೆ, 3 ಇದೆ ಟೋಟಲ್ಲು. ಹಬ್ಬದ ದಿನ ನಾವು ಮೋಸ್ಟ್ಲಿ ದೀಪ ಆರಾಧನೆ ಎಲ್ಲ ಮಾಡ್ತಾರೆ ಅನಿಸುತ್ತೆ, ಎಣ್ಣೆ ಮಜ್ಜನೆಲ್ಲ ಮಾಡ್ತಾರೆ ಅನಿಸುತ್ತೆ. ನೋಡಿ, ಇದೆಲ್ಲ ಈ ದೀಪಸ್ತಂಭದ ಪಕ್ಕದಲ್ಲಿ ಇರುವಂಥ ಒಂದು ಧ್ವಜಸ್ತಂಭ. ಅದೆಲ್ಲ ನೋಡಿ, ತುಂಬ ವಿಶಾಲವಾಗಿದೆ ದೇವಸ್ಥಾನ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಾವೀಗ ಮೇಲ್ಗಡೆ ಬಂದು ಮೇಲ್ಗಡೆಯಿಂದ ಒಂದು ವಿಡಿಯೋ ಮಾಡಿದ್ದೀವಿ ನೋಡಿ, ಆ ಗುಡಿ. ಹಾಗೆ ಅಕ್ಕಪಕ್ಕ ಎಲ್ಲ ತುಂಬ ಅದ್ಭುತವಾಗಿ ಕಾಣುತ್ತಿದೆಲ್ಲ. ಹಾಗೆ ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ಎಷ್ಟು ಜನ ಇದ್ರು ಅಂದರೆ ತುಂಬ ರಶ್ ಇತ್ತು ಬಾದಾಮಿಯಲ್ಲಿ. ಗಣಸಿಗಿನ್ನ ಜಾಸ್ತಿ ಹೆಂಗಸರು ತುಂಬ ಜನ ಇದ್ದರು ಇಲ್ಲಿ. ತುಂಬ ಹೆಣ್ಮಕ್ಳಿದ್ರು. ದೇವಿಯ ದರ್ಶನ ಮಾಡೋಕ್ಕೆ ತುಂಬ ಕ್ಯೂ ಇದ್ದರು. ನಮಗೆ ಒಳ್ಳೆ ದರ್ಶನ ಆಯಿತು. ಮುಂದಗಡೆನೇ ದರ್ಶನ ಮಾಡಿಸಿದ್ರು. ಹಾಗಾಗಿ ಕ್ಯೂವಲ್ಲೆಲ್ಲ ಇದ್ದಿದ್ದೀವಿ. ಹಾಗೆ ಕ್ಯೂವಲ್ಲಿ ಹೋಗ್ತಾಯಿದ್ದೀವಿ. ನೋಡಿ, ಕ್ಯೂ ನೋಡಿ, ಮೇಲ್ಗಡೆ ಎಲ್ಲ ಎತ್ತರ ಕಾಣುತ್ತೆ ನೋಡಿ. ಇದು ದೀಪಗಳು ಮೇಲ್ಗಡೆಯಿಂದ ಕೆಳಗಡೆ ಹೋಗಿ, ಕೆಳಗಡೆಯಿಂದ ಮೇಲೆ ಈ ಥರ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಮಾತ್ರ. ನೋಡೋಕ್ಕೆ ಒಂಥರ ಆನಂದವಾಗಿರುತ್ತೆ. ಈ ದೇವಸ್ಥಾನಕ್ಕೆ ಹೋದರೆ ಮುಂದೆಗಡೆ ದೇವಿಯ ದರ್ಶನ ಮಾಡಿಸ್ತಾರೆ. ಅದಂತೂ ಅದ್ಭುತವಾಗಿರುತ್ತೆ ದೇವ್ರ ದರ್ಶನ ನೋಡೋಕ್ಕೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಎಲ್ಲ ನೋಡ್ಕೊಂಡು ಹೋಗೋ ಬನ್ನಿ. ಈಗ ಮೇಲ್ಗಡೆ ಎಲ್ಲ ವೀಡಿಯೋ ಮಾಡಿರೋದು ಸ್ವಲ್ಪ, ಅದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಭಾಗ್ಯ ನನ್ನ ಇದರಲ್ಲಿ ವೀಡಿಯೋದಲ್ಲಿ ಕಾಣ್ತಾ ಇದೆ. ಮುಂದೆ ಏನೋ ಗೊತ್ತಿಲ್ಲ. ನಾವು ಒಂದು ವರ್ಷ ಬಂದಿದ್ದು, ಆದರೆ ಈ ಥರ ಎಲ್ಲ ದರ್ಶನ ಮಾಡೋಕ್ಕೆ ನಮಗೆ ಸಿಕ್ಕಿರಲಿಲ್ಲ. ಹತ್ತಿರ ಕೆಳಗಡೆನೇ ದರ್ಶನ ಮಾಡಿದ್ದು. ಆದರೆ ಈ ಮೇಲ್ಗಡೆ ಎಲ್ಲ ಹೋಗಿ ನಾವು ದರ್ಶನ ಮಾಡ್ತೀವಿ ಅಂತ ಗೊತ್ತಿರಲ್ಲ. ತುಂಬ ಚೆನ್ನಾಗಿದೆ ಮಾತ್ರ. ನಾವು ನೋಡಿ ದರ್ಶನ ಮಾಡ್ಕೊಂಡು ಹೊರಗೆ ಬಂದು ನಾವೀಗ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಒಳಗಡೆ ಎಲ್ಲ. ದರ್ಶನ ಮಾಡ್ಕೊಂಡು ನಾವೀಗ ಬಂದು ಇಲ್ಲಿಗೆ ನನ್ನ ವೀಡಿಯೋ ಮುಗಿಯುತ್ತೆ. ಎಲ್ಲರಿಗೂ ನಮಸ್ಕಾರ, ಬಾಯ್ ಬಾಯ್.